ನೋಡಿ, ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಇದೀಗ ನಿಲ್ತಾ ಇಲ್ಲ ಮರಳು ದಂಧೆ. ಈ ಮರಳು ದಂಧೆ 25 ಎತ್ತಿನ ಗಾಡಿಯಲ್ಲಿ ಒಂದು ಟ್ರ್ಯಾಕ್ಟರ್ನ ಇದೀಗ ಜಪ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಎಸ್, ನಿಜಕ್ಕೂ ಮರಳು ದಂಧೆ ನಡೀತಾ ಇರೋದು. 25 ಎತ್ತಿನ ಗಾಡಿ, ಒಂದು ಟ್ರ್ಯಾಕ್ಟರ್ನ ಜಪ್ತಿ ಮಾಡಲಾಗಿದೆ. ಮೋಕಾ ಗ್ರಾಮದ ನದಿ ಒಡಲನ್ನ ಬಗೆದು ಈಗ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಎಸ್, ಇದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ನಿಲ್ತಾನೆ ಇಲ್ಲ ಮರಳು ದಂಧೆ. ಮೋಕಾ ಗ್ರಾಮದ ನದಿ ಒಡಲನ್ನ ಬಗೆದು ಇದೀಗ ಸಾಗಾಣಿಕೆಯನ್ನ ಮಾಡ್ತಿದ್ದಾರೆ ಮರಳು. ಸುಮಾರು 20 ಎತ್ತಿನ ಗಾಡಿಗಳ ಮತ್ತು ಒಂದು ಟ್ರ್ಯಾಕ್ಟರ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಸಂಗನಕಲ್ ಗ್ರಾಮದಲ್ಲಿ 5 ಎತ್ತಿನ ಬಂಡಿಗಳು ಜಪ್ತಿ ಮಾಡಿದ್ದಾರೆ. ಮರಳು ದಂಧೆ ಬಗ್ಗೆ ದೂರುಗಳ ಬಂದಿದ್ರೂ ಕೂಡ ಪೊಲೀಸರು ಅದನ್ನ ಯಾವ ರೀತಿಯಾಗಿ ಹಿಡಿಬೇಕೋ ಆ ರೀತಿಯಾಗಿ ಹಿಡಿದಿದ್ದಾರೆ. ಈಗ ಎಸ್, ಈ ಹಿಂದೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮರಳು ದಂಧೆ ಆಗ್ತಾ ಇದೆ, ನಿಲ್ತಾ ಇಲ್ಲ, ಅತೀವವಾಗಿ ನಡೀತಾ ಇದೆ ಅನ್ನೋದು ತಿಳಿದು ಬಂದಿತ್ತು. ಸೊ ಈ ಒಂದು ದೂರಿನ ಅನ್ವಯದ ಮೇಲೆ ಇದೀಗ ಅಧಿಕಾರಿಗಳು ಮರಳು ಏನು ದಂಧೆಯನ್ನ ನಡೆಸ್ತಾ ಇದ್ರು ಅಂತಹ ದಂಧೆಕೋರರನ್ನ ಈಗ ಸೆರೆ ಹಿಡಿಯಲಾಗಿದೆ. ಮರಳು ದಂಧೆಯನ್ನ ಮಾಡ್ತಾ ಇದ್ದಂತಹ 25 ಎತ್ತಿನ ಗಾಡಿಯನ್ನ ಈಗ ಸೀಸ್ ಮಾಡಲಾಗಿದೆ. ಜೊತೆಗೆ ಒಂದು ಟ್ರ್ಯಾಕ್ಟರ್ ಅನ್ನ ಜಪ್ತಿ ಮಾಡಲಾಗಿದೆ. ನೋಡಿ, ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಎತ್ತಿನ ಗಾಡಿಗಳಲ್ಲಿ ಮರಳು ಸಾಗಾಣಿಕೆ ಆಗ್ತಾ ಇದೆ ಅನ್ನೋದು. ಇದು ಮೋಕಾ ಗ್ರಾಮದ ನದಿ ಒಡಲಲ್ಲಿ ಇರುವಂತಹ ಮರಳನ್ನ ಬಗೆದು ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ದಂಧೆಕೋರರು. ಸುಮಾರು 20 ಎತ್ತಿನ ಗಾಡಿಗಳನ್ನ ಮತ್ತು ಒಂದು ಟ್ರ್ಯಾಕ್ಟರ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ, ಜಪ್ತಿ ಮಾಡಿಕೊಳ್ಳಲಾಗಿದೆ. ಮರಳು ದಂಧೆಕೋರರು ನಡೆಸ್ತಾ ಇದ್ದಂತಹ ಈ ದಂಧೆಯಲ್ಲಿ ಮತ್ತು ಸಂಗನಕಲ್ ಗ್ರಾಮದಲ್ಲಿ ಇರುವಂತಹ 5 ಎತ್ತಿನ ಬಂಡಿಗಳನ್ನ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ರಾಜೇಶ್ ಏನಿದ್ದಾರೆ ಅವರು ಕಾರ್ಯಾಚರಣೆಯನ್ನ ನಡೆಸಿ ಅವರನ್ನ ಏನು ಮರಳು ದಂಧೆಕೋರರು ನಡೆಸ್ತಾ ಇದ್ರು ಈ ಒಂದು ದಂಧೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಸಿ ರಾಜೇಶ್. ಇನ್ನು ಕಳೆದ 1 ತಿಂಗಳ ಹಿಂದೆ ಎಸಿ ರಾಜೇಶ್ ಏನು ಇವರು ಖುದ್ದಾಗಿ ಭೇಟಿ ನೀಡಿದ್ರು. ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡದಂತೆ ಮತ್ತು ಮಾಡಿದರೆ ಕಠಿಣ ಕಾನೂನು ಕ್ರಮ ಜರುಗಿಸ್ತೇನೆ ಅಂತ ಎಚ್ಚರಿಕೆ ಕೂಡ ನೀಡಿದ್ರು. ಆದರೂ ಈ ದಂಧೆ ಮುಂದುವರಿತಾ ಬರ್ತಾ ಇದೆ. ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡ್ರು. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಎಸ್ ನಾಗರಾಜ್, ಈಗ ಈ ದಂಧೆಕೋರರು ಮರಳು ದಂಧೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಅಲ್ಲಿನ ರಾಜಶೇಖರ್ ಅವರು ಇದ್ದಾರೆ ಎಸಿ ಅವರು. ಸೊ ಹೇಗೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇಷ್ಟು ಎತ್ತಿನ ಬಂಡಿಗಳನ್ನ ಹಿಡಿದ್ರು ಅಂತ? ಇದೀಗ ಏನಂತಂದ್ರೆ ಇದು ಒಂದು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಗರಿ ನದಿ ಏನಿದೆ, ಈ ಒಂದು ಹಗರಿ ನದಿಯಲ್ಲಿ ಒಂದು ವ್ಯಾಪಕವಾದಂತಹ ಮರಳು ದಾಸ್ತಾನು ಇರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಮರಳು ಬಿಟ್ಟುಗಳನ್ನು ಕೂಡ ಹರಾಜು ಮಾಡಿ ಸರ್ಕಾರ ಹರಾಜುದಾರರಿಗೆ ಕೊಡ್ತಾ ಇತ್ತು. ಆದ್ರೆ ಈಗ ಆ ಹರಾಜು ಅವಧಿ ಮುಗಿದಿರೋದ್ರಿಂದ ಸದ್ಯ ಯಾವುದೇ ಒಂದು ಮರಳುಗಾರಿಕೆ ಅಲ್ಲಿ ನದಿಯಲ್ಲಿ ನಡೀತಾ ಇಲ್ಲ. ಆದ್ರೆ ಕಳೆದ ಹಲವು ವರ್ಷಗಳಿಂದನೂ ಕೂಡ ಈ ಹವ್ಯಾವತವಾದಂತ ಒಂದು ಅಕ್ರಮ ಮರಳುಗಾರಿಕೆ ಈ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಮರಳು ದಂಧೆಕೋರರು ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿಗೆ ಭೇಟಿ ನೀಡಿರ್ತಕ್ಕಂಥ ಉಪವಿಭಾಗಾಧಿಕಾರಿಗಳು ಖಚಿತ ಸುಳಿವಿನ ಮೇರೆಗೆ ಏನು ಒಂದು ಎತ್ತಿನ ಬಂಡಿಗಳಲ್ಲಿ ಒಂದು ಮರಳನ್ನ ರಾತ್ರಿ ಇಡೀ ಒಂದು 12 ಗಂಟೆಯಿಂದ ಬೆಳಗಿನ ಜಾವದವರೆಗೂ ಕೂಡ ಆ ಒಂದು ಮರಳನ್ನ ನದಿಯಿಂದ ತೆಗೆದು ಆ ಮರಳನ್ನ ಒಂದು ಕಡೆ ತಂದು ಹಾಕಿ ಅಲ್ಲಿಂದ ಅವುಗಳನ್ನ ಲಾರಿ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ಸಾಗಾಟ ಮಾಡಿ ಅದನ್ನ ಈಗ ಏನಂತಂದ್ರೆ ಒಂದು ಲಾರಿ ಲೋಡು ಉಸಿಗೆ ಇಲ್ಲಿ 30 ರಿಂದ 35 ಸಾವಿರ ರೂಪಾಯಿ ಹಣ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅಕ್ರಮ ಮರಳು ದಂಧೆಯನ್ನ ಎಗ್ಗಿಲ್ಲದೆ ನಡೆಸಲಿಕ್ಕೆ ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಈ ನಿನ್ನೆ ತಡರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೆ ಒಂದು ದಾಳಿ ನಡೆಸಿರ್ತಕ್ಕಂಥ ಬಳ್ಳಾರಿ ಉಪವಿಭಾಗಾಧಿಕಾರಿ ರಾಜೇಶ್ ಅವರು ಎಸಿ ಅವರು ಸುಮಾರು 21 ಎತ್ತಿನ ಬಂಡಿಗಳನ್ನ ಹಾಗೆ ಒಂದು ಟ್ರ್ಯಾಕ್ಟರ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಅದಲ್ದೇನೆ ಏನು ಸಿದ್ದಪ್ಪ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ದ ಅವನಿಂದನೇ ಈ ಒಂದು ದಂಧೆ ನಡೀತಾ ಇದೆ ಅಂತ ಹೇಳಿ ಆ ಒಂದು ಎತ್ತಿನ ಬಂಡಿಯನ್ನು ನಡೆಸ್ತಿರ್ತಕ್ಕಂಥ ವ್ಯಕ್ತಿಗಳು ಹೇಳಿದ ಒಂದು ಮಾಹಿತಿಯನ್ನು ಆಧರಿಸಿ ಆ ಸಿದ್ದಪ್ಪನ ಒಂದು ಫೋನ್ ನಂಬರ್ ಅನ್ನ ಕೂಡ ಪಡೆದಿದ್ದು ಅವನ ಮೇಲೆ ಒಂದು ಪ್ರಕರಣ ದಾಖಲಿಸಲಿಕ್ಕೆ ಈಗ ಎಸಿ ರಾಜೇಶ್ ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರೆವಿನ್ಯೂ ಪೊಲೀಸು
ಆ ಅಧಿಕಾರಿಗಳನ್ನು ಒಳಗೊಂಡಂತ ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳನ್ನು ಒಳಗೊಂಡಂತ ಒಂದು ತಂಡ ಟಾಸ್ಕ್ ಫೋರ್ಸ್ ಸಮಿತಿಯ ಒಂದು ನೇತೃತ್ವದಲ್ಲಿ ಇದು ದಾಳಿ ಆಗಿರ್ತಕ್ಕಂಥದ್ದು. AC ರಾಜೇಶ್ ಅವರ ನೇತೃತ್ವದಲ್ಲಿ ಇದೀಗ 21 ಜನರ ಒಂದು ಮೊಬೈಲ್ ಅನ್ನು ಕೂಡ ಈಗ ವಶಪಡಿಸಿಕೊಂಡಾಗಿರ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಕಾಲ್ ಲಿಸ್ಟ್ ಅನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಈ ಒಂದು ಅವ್ಯಾಹತವಾಗಿ ನಡೆದಂತ ಒಂದು ಅಕ್ರಮ ಮರಳುಗಾರಿಕೆ ಏನಿದೆ ಇದಕ್ಕೆ ಒಂದು ಬ್ರೇಕ್ ಹಾಕುವ ನಿಟ್ಟಲ್ಲಿ ಒಂದು ಜಿಲ್ಲಾಡಳಿತದ ವತಿಯಿಂದ ಒಂದು ಉತ್ತಮ ರೀತಿಯಲ್ಲಿ ಒಂದು ದಾಳಿಯನ್ನು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ ನಾಗರಾಜಿನ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾಗ ಹಿಂದೆ ಒಂದು ಏನು ವಿಷಯ ಗೊತ್ತಾದಾಗ ಈಗ AC ಅವರು ಕೂಡ ಅಲ್ಲಿ ಒಂದಷ್ಟು ಹೇಳಿದ್ದಾರೆ, ಈ ತರ ಕಠಿಣ ಕಾನೂನು ಕ್ರಮವನ್ನ ಕೂಡ ತಂದ್ರೂ ಕೂಡ ಈಗ ಎತ್ತಿನ ಗಾಡಿಯಲ್ಲಿ ತಗೊಂಡೋದ್ರೆ ಗೊತ್ತಾಗಲ್ಲ ಅನ್ನೋ ಐಡಿಯಾನ ಉಪಯೋಗಿಸಿದಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಅಕ್ರಮ ಮರಳು ದಂಧೆಕೋರನೆಂದರೆ ಸರ್ಕಾರ ಚಾಪೆ ಕೆಳಗೆ ನುಸುಳಿದ್ರೆ ಇವರು ರಂಗೋಲಿ ಕೆಳಗೆ ನುಸುಳಿತು ಅಂತ ಒಂದು ಕಾರ್ಯತಂತ್ರವನ್ನ ಮಾಡ್ತಾರೆ. ಯಾಕಂತಂದ್ರೆ ರೈತರು ಯೂಶಲಿ ಒಂದು ಎತ್ತಿನ ಗಾಡಿಯಲ್ಲಿ ಅವರಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಸುಕನ್ನ ತೆಗೆದುಕೊಂಡು ಬರ್ಲಿಕ್ಕೆ ಒಂದು ಪ್ರಾವಿಷನ್ ಇರುತ್ತೆ. ಅಂದ್ರೆ ಏನೋ ಒಂದು ಮನೆ ಕಟ್ಲಿಕ್ಕೆ ಇದಕ್ಕೆ ಎತ್ತಿನ ಗಾಡಿಗಳಿಗೆ ಯಾರು ಹಿಡಿಲಿಕ್ಕೆ ಹೋಗೋದಿಲ್ಲ, ಟಾಸ್ಕ್ ಫೋರ್ಸ್ ನವರಾದ್ರೆ ಮತ್ತೆ ಈ ಒಂದು ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳು. ಆದ್ರೆ ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡಂತ ಈ ಮರಳು ದಂಧೆಕೋರರು ಇಂತಹ ಒಂದು ಎತ್ತಿನ ಬಂಡಿಗಳನ್ನ ಸುಮಾರು ಒಂದು 50ಕ್ಕೂ ಹೆಚ್ಚು ಇಂತಹ ಒಂದು ಎತ್ತಿನ ಬಂಡಿಗಳನ್ನ ಇಂತಹ ಒಂದು ಕೆಲಸಕ್ಕೆ ಬಳಸ್ಕೊಂಡು ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅವ್ರ ಮಾಹಿತಿ ಕೊಟ್ಟ ನಂತರ ಅವರು ನದಿಗಿಳಿತಾರೆ. ಅಲ್ಲಿಂದ ಅವರು ಮರಳನ್ನ ತುಂಬಿಕೊಂಡು ಒಂದೊಂದೇ ಎತ್ತಿನ ಬಂಡಿಗಳು ಸಾಲಾಗಿ ತಂದು ಅದನ್ನ ಒಂದು ಡಂಪ್ ಯಾರ್ಡ್ ಇರುತ್ತೆ, ಆ ಒಂದು ಡಂಪ್ ಯಾರ್ಡ್ ನ ಜಾಗಕ್ಕೆ ಅವರು ಅಲ್ಲಿ ಮರಳನ್ನ ಡಂಪ್ ಮಾಡ್ತಾರೆ. ಅಲ್ಲಿಂದ ಅದು ಲಾರಿಗಳಲ್ಲಿ ಸರಬರಾಜು ಆಗುತ್ತೆ. ಇದೀಗ ಸುಮಾರು ಈ ರೀತಿ ಇದು ಆಯಾ ಠಾಣೆಗೆ ಇಂತಿಷ್ಟು ಬಂಡಿಗೆ ಇಷ್ಟು ಮತ್ತೆ ಟ್ರ್ಯಾಕ್ಟರ್ಗೆ ಇಷ್ಟು ಮತ್ತು ಬೊಲೆರೋ ವಾಹನಕ್ಕಿಷ್ಟು ಅಂತ ಹೇಳ್ಬಿಟ್ಟು ಒಂದು ಮಾಮೂಲನ್ನ ಈಗ ನಿಗದಿ ಮಾಡಿರ್ತಾರೆ. ಆ ಒಂದು ಠಾಣಾ ತರ ದಿನ ಪೊಲೀಸರು ಇಂತಹ ಒಂದು ಕೃತ್ಯಕ್ಕೆ ಒಂದು ಸಹಕಾರವನ್ನ ಕೊಡ್ತಾ ಇದಾರೆ ಅನ್ನೋ ದೂರುಗಳು AC ರಾಜೇಶ್ ಅವರಿಗೆ ಬಂದಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯ ಏನು ಅಧಿಕಾರಿಗಳಿದ್ದಾರೆ ಅವ್ರನ್ನ ಕರೆದುಕೊಂಡು ಈ ಒಂದು ಅಕ್ರಮ ದಂಧೆಯ ಮೇಲೆ ಒಂದು ಮುರಿದು ಬಿದ್ದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 21 ಎತ್ತಿನ ಬಂಡಿಗಳು ಮತ್ತೆ 20 ಜನರ ಮೊಬೈಲ್ಗಳನ್ನ ಮತ್ತೆ ಒಂದು ಟ್ರ್ಯಾಕ್ಟರ್ ಅನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು ಮತ್ತೆ ಪ್ರಕರಣವನ್ನು ಕೂಡ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿರ್ತಕ್ಕಂಥದ್ದು. ಓಕೆ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.